ಸಂಜೆ ಹಾಕು ಫುಲ್ ರೋಸ್ಟ್ ಆಗ್ಬಿಟ್ಟವನೆ. ಸಾರಿ ಕಣ, ಮನ್ಸಲ್ಲಿ ಏನು ಇಟ್ಕೊಂಡ್ರ ಬೆಸ್ಟ್ ಫ್ರೆಂಡ್ಗೆ ಯಾವತ್ತೂ ಹಿಂಗ್ ಮಾಡಲ್ಲ. ಪಾರ್ಸಲ್ಗಳು ಬಂದಿದೆ, ನಾನು ತೆಗ್ದೇ ಇಲ್ಲ. ಕದ್ಕೊಂಡ್ ಬಂದವನೆ ಮನೆಯಿಂದ. ಸಾರಿ, ಓಕೆ, ಬೇಜಾರೆಲ್ಲ ಮಾಡ್ಕೊಂಬೇಡ ಅಂತ ಹೇಳ್ಬೇಡ. What is up fam? Hi, so welcome back to my new vlog guys. Guys, ನಮ್ಮಮ್ಮ ಇವತ್ತು ಮ್ಯಾಂಗೋ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಕುಡಿಯಕ್ಕೆ. ನೈಸ್. ಓ ಗೈಸ್, ಸೊ ನಾನು ಇವತ್ತು ಬೆಳಗ್ಗೆಯಿಂದ ಮನೇಲೇ ಇದ್ದು ಬ್ಲಾಗ್ ಎಡಿಟ್ ಮಾಡಿ ರೀಲ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟರಲ್ಲಿ ನನ್ನ ಅರ್ಧ ದಿನ ಅಲ್ಲೇ ಮುಗ್ದೋಗ್ತಾ ಇದೆ. ಮುಂಚೆ ಥರ ಇಲ್ಲ, ಮುಂಚೆ ಸ್ವಲ್ಪ ಚಿಕ್ಕ ಬ್ಲಾಗ್ ಆಗ್ತಿದೆ, ಸ್ವಲ್ಪ ದೊಡ್ಡ ಬ್ಲಾಗ್ ಬರ್ತಿದೆಯಲ್ಲ, ಸೊ ಅರ್ಧ ದಿನ ಅಲ್ಲೇ ಮುಗ್ದೋಗುತ್ತೆ ಬ್ಲಾಗು ರೀಲ್ ಎಡಿಟ್ ಮಾಡೋಷ್ಟರಲ್ಲಿ. ಸೊ ಅದಕ್ಕೆ ಏನಾದ್ರು ಜುಗಾಡ್ ಮಾಡಬೇಕು. ಈಗ ನಾನು ನೆನ್ನೆ ಹೇಳಿದ್ದೆ ಹೊಸ ಕಾರ್ ಮುಟ್ಟಲ್ಲ ಅಂತ, ಮತ್ತೆ ಅದೇ ಕಾರ್ ಮುಟ್ಟಬೇಕಾಗಿ ಬರ್ತಿದ್ದೆ. ಬಿಕಾಸ್ ನಾವು ಅಮ್ಮನ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಸ್ಯಾಮ್ಸಂಗ್ ಮಠಕ್ಕೆ ಕರ್ಕೊಂಡು ಬಿಡಬೇಕು. ಹಾಯ್. ಸೊ ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು. ನಾನು ಹೊಸ ಕಾರಲ್ಲಿ ಫ್ಯೂಲ್ ಇಲ್ಲ, ನನ್ನ BMW ಫ್ಯೂಲ್ ಇಲ್ಲ, ಅದಕ್ಕೆ ಈ ಕಾರಲ್ಲಿ ಹೋಗೋಣ ಬನ್ನಿ. ಮನೆ ಕಿಟಕಿಯಿಂದ ನನ್ನ ಕಾರ್ನೇ ನೋಡ್ತಾ ಇದ್ದೆ ನಾನು, ಯಾರಾದರೂ ಬಂದು ಏನಾದ್ರು ಮಾಡ್ತಾವ್ರ ಅಂತ. ಆಸೆ ನಿಂತಿದ್ದೀನಿ, ಫುಲ್ ಧೂಳು ಬಿದ್ದಿದೆ. ನಾಳೆ ತೊಗೊಂಡೋಗಿ ಬಿಟ್ಬಿಟ್ರೆ 2 ದಿನ ಆದಮೇಲೆ ಕೊಡ್ತಾರೆ ಗಾಡಿನ. ವೆಡ್ನಸ್ಡೇ ಅಂತ ಹೇಳಿದ್ದಾರೆ ಕೊಡೋದು. ಸೊ ಫುಲ್ಲು ಕೆಳಗಡೆ ಮ್ಯಾಟ್ ಕಿಟ್ ಎಲ್ಲ ಹಾಕ್ಸಿ, PPF ಹಾಕ್ಸಿ ಎಲ್ಲ ಹಾಕ್ಸಿ ಬರ್ತೀನಿ. ಈಗ ನೋಡೋಣ ಬನ್ನಿ. ಅದು ಇವಾಗ ಬೆಳಗ್ಗೆ ಹೊತ್ತು ಹೆಂಗೆ ಕಾಣ್ತದೆ ಅಂತ ಡ್ಯಾಮೇಜ್. ನಾನು ಬೆಳಗ್ಗೆ ಬಂದು ನೋಡೇ ಇಲ್ಲ. ಅದಕ್ಕೆ ಇಷ್ಟು ನೋಡಿ, ವರ್ಷದ್ರೂ ಹೋಗಿಲ್ಲ ಅದು. ಇಲ್ಲೆಲ್ಲ ಎಷ್ಟು ಉದ್ದ ಲೈನ್ ಬಿದ್ದಿದೆ. ಅವರ್ ಕಾರ್ ಇಸ್ ಫುಲ್ ಡರ್ಟಿ. ಕ್ಲೀನಿಂಗ್ ಶುಡ್ ಬಿ ಡನ್. ಐ ಆಮ್ ಥಿಂಕಿಂಗ್ ಎನಿವೇ ಟುಮಾರೋ ಲೀವಿಂಗ್. ವೈ ಕ್ಲೀನಿಂಗ್ ಟುಡೇ? ಸೊ ಟುಮಾರೋ ಲೀವಿಂಗ್ ಆ್ಯಂಡ್ ಗೋಯಿಂಗ್. ಗೈಸ್, ನಾನು BMW ಹೋಗೋಣ ಅಂದ್ಕೊಂಡೆ, ಬಟ್ ಅದ್ರಲ್ಲಿ ಫ್ಯೂಲ್ ಇಲ್ಲ. ಮತ್ತೆ ಅದಕ್ಕೆ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು ಯಾಕೆ ಹೋಗೋದು, ಇದರಲ್ಲೇ ಹೋಗ್ಬಿಡೋಣ ಅಂದ್ಕೊಂಡು ಇದರಲ್ಲೇ ಹೋಗ್ತಾ ಇದ್ದೀನಿ ಈಗ. ಗೈಸ್, ನಮ್ಮ ಅಮ್ಮ ಫಸ್ಟ್ ಟೈಮ್ ಅನ್ಸುತ್ತೆ, ನಾನು ನಮ್ಮ ಇಬ್ಬರೇ ಬಂದಿರೋದು ಈ ಗಾಡೀಲಿ. ವಾಪಸ್ ಬಂದಿದ್ದೀವಿ, ಸ್ಯಾಮ್ಸಂಗ್ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಮ್ಮನ ಬಿಟ್ಬಿಟ್ಟು ನಾನು ವಾಪಸ್ ಹೊರಟ್ಬಿಡ್ತೀನಿ. ಅವ್ರು ಇಲ್ಲೇ ಇರ್ತಾರಂತೆ. ನಾನು ಕರೆದಾಗ ಬರಲ್ಲ ಗೈಸ್, ಇನ್ನೂ ಲೇಟ್ ಮಾಡ್ತಾರೆ ಇವರು. ಅದಕ್ಕೇ ನಾನೇ ಬಿಟ್ಟು ಹೋಗ್ಬಿಡ್ತೀನಿ. 15 ನಿಮಿಷ ನೋಡ್ತೀನಿ, ಇದ್ಬಿಟ್ಟು ಇಲ್ಲಿ ಆಮೇಲೆ ಹೋಗ್ಬಿಡ್ತೀನಿ. ಗೈಸ್, ಸೊ ಬಾಯ್ಸ್ ಫುಲ್ ಬ್ಯುಸಿ ಇದ್ದಾರೆ. ಅದ್ರ ಜೊತೆಗೆ ಅನಿಷ್ಟ ಅಮಾವಾಸ್ಯನೂ ಇಲ್ಲೇ ಇದ್ದಾನೆ. ನನ್ನ ಜಾಕೆಟ್ ಹಾಕೊಂಡ್ಬಂದ ಮನೆಯಿಂದ ನಂದು ಕದ್ಕೊಂಬಂದವನೇ ಮನೆಯಿಂದ. ನಮ್ಮ ಅಂಗಡಿ ಮಾಡ್ಬೇಕಾದ್ರೆ ಈ ಟೈಲ್ನ ಫ್ರೀ ಆಗಿ ತಂದ್ಬಿಟ್ಟು ಜೀವನ ಪೂರ್ತಿ ಎಗ್ ರೋಲ್ ಫ್ರೀ ಆಗಿ ತಿಂತವನು ಇವನು. ಕಾಸು ಕೊಡ್ತಾನೆ ಅವನು, ಮೊಮೋಸ್ ಕಾಸು ಕೊಡ್ತಾನೆ ಅವನು. ಏನ್ ಪಕ್ಕದ ಅಂಗಡಿ? ನಮ್ಮ ಅಂಗಡಿ ನಮ್ಮಂಗಡಿ ಕಾಸು ಕೊಡು, ಪಕ್ಕದ ಅಂಗಡಿ ಕೊಡ್ತೀಯ. ಸೊ ನಮ್ಮ ನಿತೀಶ್ ಪಾಪ ತಂದಾಗಿಂದ ಕಾರ್ ಓಡಿಸ್ಲೇ ಇಲ್ಲ. ಬೇಡ ನನಗೆ, ಬೇಡ್ತೇನೆ ಅವನೇ ನನಗೆ ಕೊಡು ಅಂತ. ಅದಕ್ಕೆ ಇವತ್ತೊಂದು ರೌಂಡ್ ಹಂಗೂ ಕೊಟ್ಬಿಡೋಣ. ತೊಳಪ್ಪ ರೌಂಡ್ ಹೊಡಿ, ಏನು ಟಚ್ ಕಿಚ್ ಮಾಡ್ಬೇಡ, ಹುಷಾರಾಗಿ ಓಡಿಸು ಆಯ್ತಾ. ಫೈನಲಿ ಒಂದು ಚಿಕ್ಕ ರೌಂಡ್ ಹೋಗಿ ಬರ್ತೀವಿ. ಬಿಕಾಸ್ ಫ್ಯೂಲ್ ಇಲ್ಲ, ಫುಲ್ ಬ್ಯಾಂಕ್ ಕ್ರಾಫ್ಟ್ ಆಗ್ಬಿಟ್ಟಿದ್ದೀನಿ ಗೈಸ್ ಕಾರ್ ತಗೊಂಡು. ಅದಕ್ಕೆ ಫ್ಯೂಲ್ ಇಲ್ಲ. ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಫಸ್ಟ್ ಫ್ಲೋರಲ್ಲಿ ಕೂತಂಗಿರುತ್ತೆ. ಹೆಂಗಿದೆ ಫೀಲಿಂಗು? ಫಸ್ಟ್ ಟೈಮ್ ಓಡಿಸ್ತಿರೋದ ನೀನು? ತಗೊಂಡಾಗಿದ್ದ ಓಡಿಸ್ಲೇ ಇಲ್ವಾ? ಹೌದಾ, ಒಂದು ರೌಂಡ್ ಹೋಗಿಲ್ವಾ? ಸಾರಿ ಮಚ್ಚ, ನಾನು ಬಿಸಿ ಆಗ್ಬಿಟ್ಟಿದ್ದೆ, ಕೊಡಕ್ಕಾಗಿಲ್ಲ. ಬಿಲ್ಡಪ್ ಆಗೋದೆ ನನ್ನ ಮಗನೇ. ನನ್ನ ಮುಂದೆ ಹಿಂಗೆಲ್ಲ ಓಡಿಸ್ಬಿಟ್ರೆ ನೀನು ನೆಕ್ಸ್ಟ್ ಟೈಮ್ ನೀನು ಕೇಳಲ್ಲ ಕೊಡ್ತೀನಿ ಅನ್ಕೊಂಡಿದ್ಯಾ? ನಾನು ಹೆಂಗ್ ಡ್ರೈವ್ ಮಾಡಿಲ್ಲ ಕೊಡೋ ಗಾಡಿನ. ಹೌದಾ, ಮೆತ್ತಿಗೆ ರೈಟ್ ಹೊಡ್ಬಿಡು. ಗಾಡಿ ಓಡ್ಸಕ್ ಬರೋರ್ಗೆ ಕೊಟ್ರೆ ಭಯ ಆಗಲ್ಲ. ಎಲ್ಬೋರ್ಡ್ಗಳು ಇರ್ತಾರಲ್ಲ, ಅವ್ರು ಕೊಟ್ರೆ ಒಂಚೂರು ಭಯ ಆಗುತ್ತೆ. ದಗ್ ಅನ್ನತ್ತೆ. ಹಿಂಗೆ ರೈಟ್ ಸೈಡ್ ಇಲ್ಲೇ ಪಾರ್ಕ್ ಮಾಡ್ಬೇಕು. ಇಲ್ಲಿ ಹುಷಾರ್, ಮರ ಇದೆ, ಮರಕ್ಕೆ ಗುದ್ಬಿಟ್ಯಾ? ಲೆಫ್ಟಲ್ಲಿ ಹಾಕು ಗೈಸ್. ನಮ್ಮ ಸಂಜೆ ಹಾಕು ಫುಲ್ ರೋಸ್ಟ್ ಆಗ್ಬಿಟ್ಟವನೆ. ಏನಾಯ್ತು ಅಂದ್ರೆ, ಮೊನ್ನೆ ನಮ್ಮ ಸಂಜೆ ಡಿಂಗ್ ಆದಾಗ ಒಂದಷ್ಟು ನೋವು ಹೇಳ್ಕೊಂಬಿಟ್ಟ ಒಂದು. ನಾವು ಅದನ್ನ ಇಟ್ಕೊಂಡು ರೇಗಿಸ್ತಾ ಇದೀವಿ. ಮೇ ಬಿ ಅದಕ್ಕೆ ಹುಡುಗರು ಅವ್ರ ಪೇನ್ನ ಹೇಳ್ಕೊಡಲ್ಲ ಮಚ್ಚ. ಹೇಳ್ಕೊಂಡ್ರೆ ನೆಕ್ಸ್ಟ್ ಡೇ ರೇಗಿಸ್ತಾರೆ ಅಂತೇಳಿ ಹೇಳ್ಕೊಡಲ್ಲ. ಫುಲ್ ರೇಕ್ಸ್ ಹಾಕ್ಬಿಟ್ಟಿದೀವಿ. ನಾನು ಯಾಕಾದ್ರೂ ಈ ನನ್ನ ಮಗನೇ ಶುರು ಮಾಡಿದ್ದು, ನಾನು ಕಂಟಿನ್ಯೂ ಮಾಡ್ಬಿಟ್ಟೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಾರಿ ಕೇಳಬೇಕು. ಬನ್ನಿ ಗೈಸ್, ಫೈನಲಿ ಬಂದ್ವಿ. ಹೆಂಗಿತ್ತಪ್ಪ? ಚೆನ್ನಾಗಿದ್ಯಾ? ವರ್ತ್ ದ ಮನಿನಾ? ಪಕ್ಕ ಗೈಸ್, ವರ್ತ್. ಆದಷ್ಟು ಬೇಗ ಒಳ್ಳೆ ಟ್ರಿಪ್ ಪ್ಲಾನ್ ಮಾಡೋಣ. ನಾನು, ಸಂಜಯ್, ಸಾಯಿಲು, ನಮ್ಮಪ್ಪ, ಅಮ್ಮ, ನಮ್ಮ ಅಕ್ಕ, ನಮ್ಮ ಬಾವ, 7 ಜನ ಕರೆಕ್ಟ್ ಆಗಿದ್ದೀವಿ. ಇಷ್ಟು ಜನ ಟ್ರಿಪ್ ಪ್ಲಾನ್ ಮಾಡೋಣ. ಓ, ನೀನು ಇದೆಯಲ್ಲ ಮೇಲ್ಗಡೆ ಒಂದು. ಒಳ್ಳೇದಾಯ್ತು ಬಿಡು, ಕರೆಕ್ಟಾಗಿ 7 ಜನ ಕರೆಕ್ಟ್ ಆಗಿರುತ್ತೆ. ಮೇಲ್ಗಡೆ ಒಂದು ಇದಾಕ್ಸ್ತೀನಿ, ಬೆಡ್ ಮಲ್ಕೊಂಬರಕ್ಕೆ ನಿನಗೆ. ಸಾರಿ ಕಣೋ, ಮನ್ಸಲ್ಲಿ ಏನು ಇಟ್ಕೊಂಡ್ರ ಕಣ. ಸಾರಿ ಕಣೋ.
ಫುಲ್ ರೇಕ್ಸ್ ಹಾಕ್ಬಿಟ್ಟಿದ್ವಿ ನೋಡಿ. ಉರ್ಕೊಂಡಿರೋರು ಹಿಂಗಿರ್ತಾರೆ ನೋಡಿ. ಫೋಟೋ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ ಒಂದು. ಮನೆಗೆ ಯಾಕೋ ರೇಗಿಸ್ದವನು ಲೈ ಸಂಜೆಗೆ ರೇಗಿಸ್ತೀಯ ನಮ್ಮ ಹುಡುಗ ಲೈ ನನ್ನ ಮಗನೇ ನೀನ್ ಶುರು ಮಾಡಿರೋದು ಲೈ. ಸಾರಿ ಏನ್ ಹೆಸರು? ಹಾ ಋಷಿ. ಬೇಸ್ತು ಋಷಿಗೆ ಅವ್ರ ಅಮ್ಮ ಕೇಳಿದಂತೆ ಮಾಲ್ಗೆ ಹೋಗ್ಬೇಕಾ ಇಲ್ಲ ಸ್ಯಾಮ್ಫಾಮ್ ಮಟ್ಟಕ್ಕೆ ಹೋಗ್ಬೇಕಾ ಅಂತ. ನೀನೇನು ಹೇಳ್ದೆ? ಇಲ್ಲಿಗೆ ಬರಕ್ಕೆ ಹೇಳ್ದ? ಮಾಲ್ಗೆ ಯಾವಾಗ ಹೋಗ್ತೀಯಾ? ಇಲ್ಲಿಗೆ ಹೋಗೋಣ ಅಂದಂತೆ. ಆಮೇಲೆ ಮಾಲ್ಗೆ ಯಾವಾಗ ಹೋಗ್ತೀಯಾ? ರಾತ್ರಿನಾ? ಇಲ್ಲಿ ತಿನ್ಬಿಟ್ಟು ರಾತ್ರಿ ಎಲ್ಲಿಗೆ ಹೋಗೋದು? ಗೈಸ್ ಋಷಿ ಹೋಗ್ಬಿಟ್ಟು ಅವ್ರ ಅಕ್ಕಂಗೆ ರೇಗಿಸ್ತಿದ್ದಾನಂತೆ ವ್ಲಾಗಲ್ಲಿ ನಾನು ಬಂದೆ ನೀನು ಬಂದಿಲ್ಲ ನೋಡು ಅಂತ. ಈಗ ಇಬ್ರು ಬಂದಿದ್ದೀರಾ ಹೇಳ್ರಿ ಇಬ್ರು. ಲೈ ನನ್ನ ಮಗನೇ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ ಲೈ. ಫುಲ್ ರೋಸ್ಟ್ ಆಗ್ಬಿಡ. ನಾನು ಮಾತೇ ಆಡ್ತಾ ಇಲ್ಲ ಕಣೋ. ಹ್ಞೂ ಕಣೋ ನಾನು ಈಗ ತಂದ್ರೆ ನಿನ್ನೆ ಚುಚ್ಚ ಕಣೋ. ಇಬ್ರು ಸೇರಿಸಿ ಮಾಡಿರೋದ. ಏನಾಗಿದೆ ಅಂದ್ರೆ ಅಲ್ಲಿ ಬಾಸ್ ಅಂತ ಹೇಳ್ತೀನಿ ಏನಾಗಿದೆ ಅಂತ. ನಡೆಯೋ ಚಂದ್ರ. ಏನಾಗಿದೆ ಅಂದ್ರೆ ಅವನು ಒಂದು ಕಷ್ಟವಾಗಿರೋ ನೋವು ನಮ್ಮ ಹತ್ರ ಹೇಳ್ಕೊಂಡಿದ್ದ ಡಿಂಗಾಗ್ಬಿಟ್ಟು. ನಾವು ಮೊನ್ನೆ ಇವನು ನಿತೀಶ್ ಸ್ಟಾರ್ಟ್ ಮಾಡೋ ನಾನು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಅದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಇನ್ಮೇಲೆ ನಿಮ್ಮ ಹತ್ರ ಲೈಫಲ್ಲಿ ಹೇಳ್ಕೊಳ್ಳಲ್ಲ ಅಂತ ಒಂದು ಕೋಪ ಮಾಡ್ಕೊಂಬಿಟ್ಟವನು. ಈಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸತಿ ಡಿಗ್ ಮಾಡಿಸ್ಬೇಕು. ಇನ್ನೊಂದ್ಸರಿ ಡಿಗ್ ಮಾಡಿಸ್ಬಿಡೋಣ. ಅವನಿಗೆಲ್ಲ ಹೇಳಿಲ್ಲ ಕಣೋ, ಬರೀ ಹಿಂಗಾಗಿದೆ ಅಂತ ಹೇಳಿರೋದು. ಸಂಜೆ ಕೋಪ ಮಾಡ್ಕೊಂಡವನೇ ಅಂತ. ವಯಸ್ಸು ನಮ್ಮ ಎಗ್ ಮಸಾಲ ಎಗ್ ರೈಸ್ ಬಂತು. ಬನ್ನಿ ತಿನ್ನೋಣ. ಏಯ್ ಎತ್ತ ಕೈ ಎತ್ತ ಕೊಡ್ತೀನಿ. ಸಂಜಯ್ ರೈಸ್ ಸಕ್ಕದಾಗಿ ಮಾಡಿದ್ಯಾ ಸಂಜಯ್ ರೈಸ್ ಸಕ್ಕದಾಗಿ ಮಾಡಿದ್ಯಾ? ಏಯ್ ಥ್ಯಾಂಕ್ಸ್ ಹೇಳು. ಮಾತಾಡ್ತೀನಿ. ಚಾಕು ಕೆಳಗಿಡು. ಏಯ್ ಯಾಕೋ ಯಾರಿಗೂ ಚಾಕು ಇರ್ತಾರ ನೀನು? ನಮ್ಮ ಅಣ್ಣಂಗೆ ಉಲ್ಟಾ ತಿರ್ಗಿ ನಾನೇನ್ ಮಾಡಿದೆ? ಏಯ್ ಸಂಜಯ್ ಬಾರೋ ಇಲ್ಲಿ. ಫುಲ್ ಎಗ್ ಮಸಾಲಾನ ಇದು ಫುಲ್ ಎಗ್ ಮಸಾಲಾನಾ? ಮತ್ತೆ ನೀನ್ ಕ್ವಾಂಟಿಟಿ ಕಮ್ಮಿ ಕೊಡು ಅಂದಲ್ಲ. ಫುಲ್ ಎಗ್ ಮಸಾಲ ಕಮ್ಮಿ ಕೊಡು ಅಂತ ಯಾರು ಹೇಳಿದ್ರು? ಇನ್ನೊಂದು ಸೋಟ್ ಹಾಕು ಅದಕ್ಕೆ. ಹಾಂ ಖಾಲಿ ಮಾಡಿ ಹಾಕ್ತಾನೆ. ಏನಾಯ್ತು ಹೇಳ್ಕೊಂಡು ನನ್ನ ಹತ್ರ ಕೈಶಿವನ ಹತ್ರ ಹೇಳ್ಕೊಂಡಿದ್ದಾನಂತೆ. ನಾನು ಹೇಳಿದ್ನ ರೇಗಿಸ್ತವ್ರು ನೋಡು ಅಂತ. ಸಾರಿ ಕೇಳಲೇಬೇಕು. ಸಾರಿ ಹೇಳ್ಬೇಕು ಇವಾಗ. ಅಲ್ಲಿ ನೋಡಿ ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟವನೇ. ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಯಾವತ್ತೂ ಹಿಂಗ್ ಮಾಡಲ್ಲ. ಇವನೇ ಚಂದ್ರ, ಇವನೇ ಈ ಬಡವ ರಾಸ್ಕಲ್. ಕಸ್ಟಮರ್ ಅಡಿಕೊಡು ಹಿಂಗ್ ಮಾಡ್ಬಾರ್ದಾಗಿತ್ತು. ನಾನು ಮಾಡ್ಬಿಟ್ಟು ಸರ್ ಸಾರಿ ಕಣೋ ಸಂಜಯ್ ಆಯ್ತಾ? ಬೇಜಾರು ಮಾಡ್ಕೋಬೇಡ. ಅವನ ಕ್ಷಮಿಸ್ಬೇಡ ದರಿದ್ರೆ ನನ್ನ ಮಗ. ಅವನ್ನ ಇಲ್ಲಿ ಬೈದ ನಿನಗೆ ಏನ್ ರೇಗಿಸ್ಬಿಟ್ವಿ ಅಂತದ್ದು ಅಂತ ಬೈದ ಅವನು. ಚಂದ್ರ ನಾನು ಹೇಳಿಲ್ಲ ಚಂದ್ರ ಪಾಪ ಅಂತ. ಯಾರು ಹೇಳಿದ್ದು? ಇವನೇ ಏನಂದ ಗೊತ್ತಾ ಮಚ್ಚ? ಇಷ್ಟು ದಿನ ಜೊತೆಗೆ ಬೇಡ ಬಿಡು ಹೇಳ್ಬೇಡ ಬಿಡು. ಈಗಲೇ ತಿಗೋಗ್ತಾನೆ. ಬೇಜಾರು ಮಾಡ್ಕೋಬೇಡ ಸರ್ ನನ್ನ ಕಡೆಯಿಂದ. ಸಾರಿ ಶಾ. ಸಾರಿ ಓಕೆ. ಬೇಜಾರೆಲ್ಲ ಮಾಡ್ಕೊಂಬೇಡ ಅಂತ ಹೇಳ್ಬೇಡ. ಏನ್ ಬೇಕಪ್ಪ? ಬೇಕಾ? ಏನಿಲ್ಲ. ಒಂದು ಇನ್ನೊಂದು ಬಾಟ್ಲ್ 100 ಬಾಯ್. ನನ್ನ ಬೆಸ್ಟ್ ಫ್ರೆಂಡ್ಗೆ ನಾನು ಜಾಮೂನ್ ಆರ್ಡರ್ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ಗೆ ಯಾಕೆ ತಿನ್ನಲ್ವಂತಲ್ಲ? ಆರ್ಡರ್ ಮಾಡೋಣ ಹುಡುಗಂಗೆ. ನನ್ನ ಬೆಸ್ಟ್ ಫ್ರೆಂಡ್ ಜಾಮೂನ್ ಆರ್ಡರ್ ಮಾಡ್ರ. ಅಯ್ಯೋ ನೋಡ್ದ ಯಾರು ರೇಗ್ಸಿದ್ದು? ನಮ್ಮ ಜಾಮೂನ್ಗೊಂದು ಜಾಮೂನ್ ಅಂತವನೇ. ನಾನು ರೇಗ್ಸಿಲ್ಲ. ಗೈಸ್ ಶಾಪಿಂದ ವಾಪಸ್ ಬಂದ್ವಿ. ನಮ್ಮ ರಾಣಿನ ವಾಕಿಂಗ್ ಕರ್ಕೊಂಡು ಹೋಗ್ತವ್ರೆ. ನಾನೀಗ ಜಿಮ್ಗೆ ಹೊಟ್ಟಿದ್ದೀನಿ. ಲೆಟ್ಸ್ಕೋ. ನಾನು ಬೈಕಲ್ಲಿ ಹೋಗೋಣ ಅನ್ಕೊಂಡೆ. ನೋಡ್ರೆ ನಮ್ಮ ಅಪ್ಪ ಬೈಕ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲೋ. ಸೊ ಜಿಮ್ಮಿಂದ ವಾಪಸ್ ಬಂದೆ. ಜಿಮ್ಮಲ್ಲಿ ನಾನು ವಿಡಿಯೋ ಮಾಡಿದ್ದೆ ಮುಂಚೆ ಹೇಳ್ದಂಗೆ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಜಿಮ್ಮಲ್ಲಿ ವಿಡಿಯೋಸ್ ಮಾಡ್ತೀನಿ. ಸೊ ನಮ್ಮ ಅಮ್ಮ ಪಾಪ ಕೆಳಗೆ ನಿಂತ್ಕೊಂಡು ಕಾಯ್ತಾಯಿದ್ರು. ಗಾಡಿ ನಿಲ್ಲಿಸ್ಬಿಟ್ಟು ಆಚೆ ಕಡೆ ಬೈಕ್ ನಿಲ್ಸ್ಕೊಂಡು ಕಾಯ್ತಿದ್ರು. ಪಾರ್ಕಿಂಗ್ ಎಲ್ಲಾದರೂ ಬೇರೆಯವ್ರು ಬಂದು ಕಾರ್ ಹಾಕ್ಬಿಡ್ತಾರೆ ಅಂತ. ಸೊ ಜಾಗ ಸಿಗೋಲ್ಲ ಆಚೆ ಪಾರ್ಕ್ ಮಾಡೋಕ್ಕೆ. ಅದಕ್ಕೆ ನಮ್ಮ ಅಮ್ಮ ಕಾಯ್ಕೊಂಡಿದ್ರು. ಥ್ಯಾಂಕ್ ಯು ಮದರ್ ಇಂಡಿಯಾ. ಒಂದಷ್ಟು ಪಾರ್ಸಲ್ಗಳು ಬಂದಿದೆ, ನಾನು ತೆಗ್ದೇ ಇಲ್ಲ. ಸೊ ಈ ಪಾರ್ಸಲ್ ಇದೆ. ಇದು ನಾಡಿದ್ದು ವ್ಲಾಗಲ್ಲಿ ತೆಗಿತೀನಿ. ನಾಡಿದ್ದು ವ್ಲಾಗಲ್ಲಿ ತೆಗಿತೀನಿ ಇದನ್ನು. ಇದು ಒಂದು ಕ್ರೇಜಿ ಐಟಮು. ಅದು ಬಿಟ್ಟರೆ ಈ 2 ಐಟಮ್ ತೆಗೀನ ಈಗ. ಇದು ನಮ್ಮ ಅಮ್ಮ ತರಿಸಿರೋದು.
ನೋಡಿ ಪ್ರೆಷರ್ ಪಾಯಿಂಟ್ಸ್ ನಾನು ಟಚ್ ಮಾಡುತ್ತೆ ಈ ಚಪ್ಪಲಿ ಅರೆ ಇದನ್ನ ಹಾಕೊಂಡು ಓಡಾಡಿದ್ರೆ ಹೆಚ್ಚಾಗ್ತಾನೆ ಕಾಲೆಲ್ಲ ಸುಸ್ತಾರೆ. ನಮ್ಮ ಅಮ್ಮ ಮಲ್ಕೊಂಬಿಟ್ಟಿದ್ದಾರೆ. ನಾಳೆ ಅವ್ರ ರಿಯಾಕ್ಷನ್ ನೋಡೋಣ. ಇದನ್ನು ಹಾಕ್ಸ್ಬಿಟ್ಟು ಅವ್ರಿಗೆ ಹೆಂಗಿದೆ ಕೇಳೋಣ. ನೆಕ್ಸ್ಟ್ ಪಾರ್ಸಲ್ ಜಿಮ್ಮಿಗೆ ತರಿಸಿರೋ ಟಿ ಶರ್ಟ್ ಹಾಕೊಂಡು ತೋರಿಸ್ತೀನಿ ಗೈಸ್. ಹಿಂಗಿದೆ ಟಿ ಶರ್ಟು. ಇದು ನನ್ನ ಪ್ರಕಾರ 100 ರೂಪಾಯಿನೋ 150 ರೂಪಾಯಿ 200 ರೂಪಾಯಿನೋ ತೊಗೊಂಡಿದ್ದು ನಾನು ಯಾವುದೋ ಒಂದು ಆ್ಯಪಲ್ಲಿ. ಓಕೆ, 1-2 ಸರಿ ಯೂಸ್ ಮಾಡ್ಬೋದು. ನನಗೆ ಈ ಬ್ರ್ಯಾಂಡೆಡ್ ಐಟಮ್ಸ್ಗಿಂತ ಇಂಥ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ ಗೈಸ್. ಬಿಕಾಸ್ ನಾನು ಯೂಸ್ ಮಾಡೋದೇ 1-2 ಸರಿ, ಆಮೇಲೆ ಯೂಸ್ ಮಾಡಲ್ಲ, ತುಂಬ ಕಮ್ಮಿ. ಬಿಕಾಸು ಮತ್ತೆ ಹೊಸದು ಈ ಥರ ತರಿಸ್ಬಿಟ್ಟಿರ್ತೀನಿ 150 ರೂಪಾಯಿದು. ಸೊ ನನಗೆ ಈ ಥರ ಐಟಮ್ಸ್ ಇಷ್ಟ ಮೋರ್ ದೆನ್ ಬ್ರ್ಯಾಂಡೆಡು ಇಷ್ಟ. ಬಟ್ ವೆರಿ ರೇರ್, ಯಾವ್ದಾದ್ರು ಒಂದು ಒಳ್ಳೆ ಒಕೇಶನ್ಗೆ ಹೋಗ್ಬೇಕಾದ್ರೆ ಇಲ್ಲ ಒಂದು ಇಂಪಾರ್ಟೆಂಟ್ ಟೈಮ್ ಇದ್ದಾಗ ಮಾತ್ರ ಐ ವೇರ್ ಬ್ರ್ಯಾಂಡೆಡ್ಸ್. ಇಲ್ಲಾಂದರೆ ಐ ವೇರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಪರವಾಗಿಲ್ಲ, 150 ಕೊಡ್ಬೋದು ಅಲ್ವಾ? ನಿಮಗೇನು ಅನಿಸುತ್ತೆ? ನೆಕ್ಸ್ಟ್ ನಾನು ಹೇಳ್ದಂಗೆ ಇದು ನಾಳೆಲ್ಲ ನಾಳಿದ್ದು ವ್ಲಾಗಲ್ಲಿ ಬರುತ್ತೆ. ಇದು ನೋಡಿ ನೀವು ಶಾಕ್ ಆಗ್ತೀರಾ ಫಾರ್ ಶೋರ್. ಫಾರ್ಮ್ಸ್ ಫೈನಲಿ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಸಿದು ಸರಿ ಹೋಗುತ್ತೆ. ನಾವು ಹುಡುಗರೇ ಹಿಂಗೆ ಗೈಸ್, ನಾವು ರೇಗ್ಸೋದ್ರಲ್ಲೇ ನಮಗೆ ಮಜಾ ಇರೋದು. ಸೊ ವಿ ಎಂಜಾಯ್. ನಾನು ವ್ಲಾಗ್ ಮಾಡೋದ್ರಲ್ಲಿ ಇದು 10% ಅಷ್ಟೇ. ನಾವು 90% ವ್ಲಾಗಲ್ಲಿ ತೋರಿಸೋದೇ ಇಲ್ಲ. ಬಿಕಾಸ್ ನಾನು ತೋರಿಸ್ಬಿಟ್ರೆ ಫ್ಯಾಮ್ಲಿಗಳು ನನ್ನ ವ್ಲಾಗ್ನ ಫ್ಯಾಮ್ಲೀಸ್ ನೋಡ್ತಾರೆ, ಅವ್ರು ಬಂದು ಹುಡ್ಕೊಂಬಂದು ಹೊಡ್ಬಿಡ್ತಾರೆ. ಆ ಥರ ಇರುತ್ತೆ. ಆ್ಯಂಡ್ ನಾವು ಅಷ್ಟು ರೇಗಿಸ್ತೀವಿ ಒಬ್ರಿಗೊಬ್ರಿಗೆ, ಅಷ್ಟು ಮಾತಾಡ್ತೀವಿ. ಸೊ ಐ ಆಮ್ ನಾಟ್ ಅಂದರೆ ಇದು 10% ಆಫ್ ದ ವ್ಲಾಗ್ ಅಷ್ಟೇ ನಾನು ಪೋಸ್ಟ್ ಮಾಡೋದು. 10% ಆಫ್ ಮೈ ಡೈಲಿ ಲೈಫ್ ನಾನು ಪೋಸ್ಟ್ ಮಾಡೋದು. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಮಜಾ ಮಾಡಿದ್ರೆ ಅನ್ಕೋತೀನಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.